ಜಿಮ್ ಟ್ರೈನರ್ನ ಹಿಟ್ ಅಂಡ್ ರನ್ ಸಾವಿನ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಗೆ ಅಪಘಾತ ಅನಿಸಿಕೊಂಡಿದ್ದ ಪ್ರಕರಣ ಈಗ ಕೊಲೆ ಸ್ವರೂಪವನ್ನ ಪಡ್ಕೊಂಡಿದೆ. ಟ್ರೈನರ್ ಜೊತೆಗೆ ಲಿವ್ ಇನ್ ಸಂಬಂಧದಲ್ಲಿದ್ದವಳೇ ಸುಪಾರಿ ಕೊಟ್ಟಿದ್ಲು ಅಂತ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ಮದುವೆಯಾಗಿ 3 ಮಕ್ಕಳಿದ್ದಾರೆ ಸರ್. ರೂಹಿಯಲ್ಲಿಗೆ ಸರಿ ಇಲ್ಲ, ಬಟ್ ಸಾಯಿಸೋಣ ಹೋಗ್ಬಾರ್ದಲ್ವಾ ಸರ್. ಜಿಮ್ನಲ್ಲಿ ಅರಳಿತ್ತು ಪ್ರೀತಿ, ಹುಡುಗ ಆಗೋದ ಬಲಿ. ಕದ್ದು ಮುಚ್ಚಿ ಸಂಸಾರ, ಜಿಮ್ ಟ್ರೈನರ್ ಹರೋಹರ. ಕಟ್ಟುಮಸ್ತಾಗಿದ್ದ ದೇಹ, ಕಣ್ಣು ಕುಕ್ಕುವಂತ ಮೈಕಟ್ಟು, ಜೊತೆಗೆ ಪ್ರಾಯದ ವಯಸ್ಸು ಬೇರೆ. ಜಿಮ್ನಲ್ಲಿ ಬೆವರಿಳಿಸ್ತಿದ್ರೆ ಎಲ್ಲರ ಕಣ್ಣು ಈತನ ಮೇಲೆ ಇರ್ತಿತ್ತು. 30ರ ಪೋರನಿಗೆ ನೋಡಿದವರೆಲ್ಲ ಬೋಲ್ಡ್ ಆಗ್ತಿದ್ರು. ಆದರೆ ಏನ್ ಮಾಡುವುದು, ಎಲ್ಲವನ್ನ ಕೊಟ್ಟಿದ್ದ ಭಗವಂತ ಆಯಸ್ಸು ಕೊಟ್ಟಿರಲಿಲ್ಲ. ಟ್ರಿಪ್ಗೆ ಅಂತ ಹೋದವ ಹಾದಿ ಬೀದಿ ಹೆಣವಾಗಿದ್ದ. ಇನ್ನೇನು ಈತನ ಕೇಸೇ ಮುಗಿದೋಯ್ತು ಅನ್ನೋ ಹೊತ್ತಲ್ಲೇ ಹಸಿ ಬಿಸಿ ಕಹಾನಿಯೊಂದು ತೆರೆದುಕೊಂಡಿದೆ. ಜಿಮ್ ಟ್ರೈನರ್ ಸಾವಿನ ಹಿಂದೆ 3 ಮಕ್ಕಳ ತಾಯಿಯ ನೆರಳು ಸುತ್ತಕೊಂಡಿದೆ. ಸುರಸುಂದರಾಂಗಿಯೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾಳೆ ಅಂತ ಈತನ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ಮೇ 8, 2026ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿಯ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿತ್ತು. ಸ್ನೇಹಿತರ ಜೊತೆ ಹೋಗ್ತಿದ್ದ ಬೆಂಗಳೂರು ಮೂಲದ 30 ವರ್ಷದ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಬಿದ್ದಲ್ಲೇ ಪ್ರಾಣ ಬಿಟ್ಟಿದ್ದ. ಹಿಟ್ ಅಂಡ್ ರನ್ಗೆ ಪ್ರಾಣ ಹೋಗಿರಬೇಕು, ಇದೊಂದು ಭೀಕರ ಅಪಘಾತ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಹೀಗಾಗಿಯೇ ಈತನ ಹೆತ್ತವರು ಕೂಡ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಇನ್ನೇನು ದೇವಿ ಪ್ರಸಾದ್ನು ಕಣ್ಮರೆಯಾದ, ಈತನ ಕೇಸು ಮುಗಿತು ಅನ್ನೋ ಹೊತ್ತಲ್ಲೇ ಹೊಸ ಕಹಾನಿ ತೆರೆದುಕೊಂಡಿದೆ. ಮೃತನ ಕುಟುಂಬಸ್ಥರು ನೀಡಿದ ದೂರು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ. ಇದು ಬರೀ ಅಪಘಾತವಲ್ಲ, ಇದೊಂದು ಪಕ್ಕಾ ಪ್ರೀಪ್ಲಾನ್ಡ್ ಮರ್ಡರ್ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವಿ ಪ್ರಸಾದ್ ಸಾವಿನ ಹಿಂದೆ ಬ್ಯೂಟಿ ಆಂಟಿಯ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಹೆಣ್ಮಗಳ ಹೆಸರು ರೂಹಿ ಆಲಿ ಅಂತ. ಬಳುಕೋ ಬಳ್ಳಿಯಂತಿದ್ದವಳು ದೇವಿ ಪ್ರಸಾದ್ ಇದ್ದ ಜಿಮ್ಗೆ ಬರ್ತಿದ್ದಳು. ಹೀಗಾಗಿ ಈತನೇ ಈಕೆಯ ಕೋಚರಾಗಿದ್ದ. ಮೊದಲಿಗಿದ್ದ ಹಾಯ್ ಬಾಯ್ ಸ್ನೇಹ ದಿನಗಳು ಉರುಳುತ್ತಿದ್ದಂತೆ ಸಂಬಂಧಕ್ಕೆ ತಿರುಗಿತ್ತಂತೆ. ದೇವಿ ಪ್ರಸಾದ್ ಜೊತೆ ರೂಹಿ ಆಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಳಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈಕೆಗೆ ಮದುವೆಯಾಗಿ 3 ಮಕ್ಕಳೂ ಇದ್ದಾರಂತೆ. ಈ ವಿಷಯ ದೇವಿ ಪ್ರಸಾದ್ಗೂ ಗೊತ್ತಿತ್ತು. ಆದ್ರೆ ಮೋಹದ ಮುಂದೆ ಯಾವುದು ಕಾಣುತ್ತೆ ಹೇಳಿ? ಹೀಗಾಗಿ ಇಬ್ಬರೂ ಕದ್ದು ಮುಚ್ಚಿ ಓಡಾಡಿಕೊಂಡಿದ್ರು. ಎಲ್ಲ ಕೇಸ್ ವಾಪಸ್ ತಗೊಳ್ಳಿ ಅಂತೇಳಿ ನಮ್ಗೆ ತುಂಬಾ ಧಮಕಿ ಹಾಕಿ ನಮ್ಗೆ ಪ್ರಾಣ ಬೆದರಿಕೆ ಮಾಡೋದು ಸರ್. ಇಮಿಡಿಯೇಟ್ ಆಗಿ ಕೊತ್ತ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಧಮಕಿ ಹಾಕಿದ್ದು ಇವನು ಸರ್ ವಿಕ್ಕಿ, ಜೋಸಫ್, ಅಂಬರೀಶು, ಆಮೇಲೆ ಆ ಜಿಮ್ನಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ ಇವಳು ಪ್ರಿಯಾ ಅಂತ ಹೇಳಿ. ಈಗ ಜಿಮ್ ಟ್ರೈನಿಂಗ್ ಮಾಡೋ ಒಂದು ಸುಮ್ಮನೆ ಅಜ್ಜನ ಬಂದ್ಬಿಟ್ಟಿದೆ ಸರ್. ನಮಗೆ ಜಿಮ್ ಕೇಳೋಣ ಸರ್. ನನಗೆ ಯಾಕೆ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ, ನೀನು ಕೇಸ್ ವಾಪಸ್ ತಗೋಬೇಕು, ನೀನು ಅವಾಗ ಹೋಗ್ತೀನಿ ಅಂತ ಕಂಪ್ಲೇಂಟ್ ತಗೊಂತ ಹೇಳಿ ಪ್ರೆಸರ್ ಕೊಡ್ತಾ ಇದೆಯಾ ಅಂತೆಲ್ಲ, ನೀನು ಇನ್ಮೇಲೆ ಕೇಸ್ ವಾಪಸ್ ತಗೊಂಡ್ರೆ ಧಮಕಿ ಹಾಕಿದ್ರು ಸರ್. ಜಿಮ್ ಟ್ರೈನರ್ ಸಾವು, ಸುಂದರಿ ಮೇಲೆ ಅನುಮಾನ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ರೂಹಿ ಹಾಗೂ ದೇವಿ ಪ್ರಸಾದ್ ಮಧ್ಯೆ ಇತ್ತೀಚೆಗೆ ಬಿರುಕು ಮೂಡಿತ್ತಂತೆ. ಜೊತೆಗೆ ರೂಹಿ ಗಂಡ ಬೆದರಿಕೆ ಹಾಕಿದ್ನಂತೆ. ಇದೆಲ್ಲದರಿಂದ ದೇವಿ ಪ್ರಸಾದ್ 2 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದ. ಮೇ 8ನೇ ತಾರೀಕು 3 ಸ್ನೇಹಿತರ ಜೊತೆ ಬೈಕ್ನಲ್ಲಿ ರೌಂಡ್ಸ್ ಹೋಗಿದ್ದ. ಹೋಗುವಾಗ ಖುಷಿಯಾಗೆ ಇದ್ದವ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಜೋಸೆಫ್ ಅನ್ನೋನು ದೇವಿ ಪ್ರಸಾದ್ ಸಂಬಂಧಿಗೆ ಫೋನ್ ಮಾಡಿ ಹೇಳಿದ್ದ. ಕುಟುಂಬಸ್ಥರು ಬರೋದ್ರೊಳಗೆ ದೇವಿ ಪ್ರಸಾದ್ ಕಥೆ ಮುಗಿದು ಹೋಗಿತ್ತು. ಅವತ್ತು ಇದೊಂದು ಅಪಘಾತ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ 10 ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ದೇವಿ ಪ್ರಸಾದ್ನ ಇಡೀ ಮುಖ ಅಪ್ಪಚ್ಚಿಯಾಗಿದೆ. ಆದ್ರೆ ಹೆಲ್ಮೆಟ್ಗೆ ಏನೂ ಆಗಿಲ್ವಂತೆ. ಜೊತೆಗೆ ಹೆಲ್ಮೆಟ್ನಲ್ಲಿದ್ದ ಕ್ಯಾಮ್ರಾ ಹಾಗೂ ಈತನ ಮೊಬೈಲನ್ನ ಸ್ನೇಹಿತರೇ ಇಟ್ಕೊಂಡಿದ್ರಂತೆ. ಕೇಳಿದ್ರೂ ಕೊಟ್ಟಿರ್ಲಿಲ್ವಂತೆ. ಹೀಗಾಗಿ ಇದರಲ್ಲಿ ಏನೋ ಇದೆ ಅಂತ ದೂರು ದಾಖಲಿಸಿದ್ದಾರೆ. ಸರ್, ನಮ್ಗೆ ಇದು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಾಗ್ಬೇಕು. ತನಿಖೆ ಮಾಡಿ ನಮ್ಗೆ ಒಳ್ಳೆ ರೀತಿನಲ್ಲಿ ನಮ್ಗೆ ಯಾರು ಮಾಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. 2 ತಿಂಗಳಿನಿಂದ ನಮ್ಗೆ ಏನು ಒಂದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ನಮ್ಗೆ ಕೊತ್ತೂರಿನಲ್ಲಿ ಈ ತರ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗಿರೋದಕ್ಕೆ ಕಂಪ್ಲೇಂಟ್ ಆಗಿದೆ ಸರ್. ಅದು ಹೆಲ್ಮೆಟ್ ಚೆನ್ನಾಗಿದೆ ಸರ್. ನಾವು ಹೋಗುವಾಗ ಹೆಲ್ಮೆಟ್ ಏನು ಡ್ಯಾಮೇಜ್ ಇರ್ಲಿಲ್ಲ, ಆದ್ರೆ ಮುಖದ ಮೇಲೆ ಕಟ್ಟಾಗಿತ್ತು. ಅವನ್ಗೆ ಕಟ್ಟಾಗಿ ಹಲ್ಲೆಲ್ಲ ಒಡೆದೋಗಿ ಬಾಯಲ್ಲಿ ರಕ್ತ ನೊರೆ ಎಲ್ಲ ಬಂದು ಮತ್ತೆ ಎದೆ ಮೇಲೆ ರಿಬ್ಸ್ ಎಲ್ಲ ಒಡೆದೋಗಿತ್ತು ಸರ್.
ಸರ್ ಈಗ 2 ತಿಂಗಳಾಗಿದೆ. ಅವ್ನ್ ಮೇ 8ನೇ ತಾರೀಕು 2026 ಅವ್ನು ತೀರ್ಕೊಂಡಿರೋದು. ಇವತ್ತು ಟಿಲ್ ಡೇಟ್ ವರ್ಗು ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಇನ್ನ ಇವತ್ತು ಫೋನ್ ಸಬ್ಮಿಟ್ ಮಾಡಿದೀವಿ. ನಲ್ಲಿ ಜಿಮ್ ಟ್ರೈನರ್ ಸಾವಿನ ಹಿಂದೆ 10 ಕಥೆಗಳು ಹುಟ್ಕೊಂಡಿವೆ. ನಿಜಕ್ಕೂ ಇದು ಅಪಘಾತವಾ ಅಥವಾ ಪ್ರೀ ಪ್ಲಾನ್ಡ್ ಕೊಲೆನಾ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.